ಯುವ ಜನತೆಯಲ್ಲಿ ಸಾಕಷ್ಟು ಮಂದಿ ಒಂದು ಸರ್ಕಾರಿ ಕೆಲಸ ಸಿಕ್ಕರೆ ಸಾಕಪ್ಪ ಅಂತಾರೆ. ಆದರೆ ಅಲ್ಲೋರ್ವ ಯುವಕ ಕೆಎಎಸ್ ಪರೀಕ್ಷೆ ಉತ್ತೀರ್ಣವಾಗಬೇಕೆಂದು ಹಠ ಹಿಡಿದ್ರು. ದೊರೆತ ಒಂದಲ್ಲ ಎರಡಲ್ಲ ಬರೋಬ್ಬರಿ 9 ಸರ್ಕಾರಿ ಕೆಲಸಗಳನ್ನ ಬೇಡ ಅಂತ ಹೇಳಿದ್ರು. ಇದೀಗ ಕೆಎಎಸ್ಗೆ ಅಸ್ತು ಅಂತ ಹೇಳಿದ್ದಾರೆ. ಇವರ ಕುರಿತು ಒಂದು ವರದಿ ನಿಮ್ಮ ಮುಂದೆ. ಮನೆಯಲ್ಲಿ ಬಡತನ, ತಂದೆ ಕೂಲಿ ಕಾರ್ಮಿಕರು, ಓದುವುದು ಕಷ್ಟ ಅನ್ನುವಂಥ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲೂ ಆ ಬಾಲಕನ ಕಂಗಳ ಮುಂದೆ ಒಂದೇ ಒಂದು ಆಸೆ, ಅದು ಚೆನ್ನಾಗಿ ಓದಬೇಕು ಅನ್ನೋದು. ಕಷ್ಟಪಟ್ಟು ಓದಿದ್ರು, ಪ್ರತಿ ಹಂತದಲ್ಲಿಯೂ ಉತ್ತಮ ಅಂಕ ಗಳಿಸೇ ಬಿಟ್ರು, ಬೋಧಕರ ಮೆಚ್ಚುಗೆ ಗಳಿಸಿದ್ರು. ಹೀಗೆ ಶ್ರಮಪಟ್ಟು ಓದಿದ ವ್ಯಕ್ತಿಯ ಹೆಸರು ಗರ್ಜಿ ಲಿಂಗಪ್ಪ. ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕಿನ ಸಿರಿಗೆರೆ ಗ್ರಾಮದ ನಿವಾಸಿ. ಹಗಲು ಹೊಲದಲ್ಲಿಯೂ ಕೆಲಸ ಮಾಡಬೇಕಿತ್ತು. ಕೆಲಸ ಮುಗಿದ ತಕ್ಷಣವೇ ಪಾಟಿ ಚಾಲ ಹಿಡಿದು ಶಾಲೆಗೆ ದೌಡು. ಆ ಕಷ್ಟದ ದಿನಗಳನ್ನ ನೆನೆದ್ರೆ ಈಗಲೂ ಕೂಡ ಇವರು ಹನಿಗಣ್ಣೀರಿಡ್ತಾರೆ. BEd ಶಿಕ್ಷಣವನ್ನು ಪೂರೈಸೋದಕ್ಕೆ ನನಗೆ ಹಣಕಾಸಿನ ಸಮಸ್ಯೆ ತುಂಬಾ ಇತ್ತು. ಆ ಸಂದರ್ಭದಲ್ಲಿ ನಾನು BA ಪದವಿಯನ್ನು ಮುಗಿಸಿದ ಮೇಲೆ ಅಲ್ಲಿಗೆ ಶಿಕ್ಷಣವನ್ನು ಬಿಟ್ಟು ಹುಬ್ಬಳ್ಳಿಗೆ ಲಾಡ್ಜಿಂಗ್ನಲ್ಲಿ ರೂಮ್ ಬಾಯ್ ಆಗಿ ಕೆಲಸ ಮಾಡೋದಕ್ಕೆ ಹೋಗಿದ್ದೆ. ಅಂಥ ಸಂದರ್ಭದಲ್ಲಿ ನಮ್ಮ ರಾಣಪ್ಪ ಗುರುಗಳು ನನಗೆ ವಾಪಸ್ ಕರೆ ಕಳಿಸಿ BEd ಶಿಕ್ಷಣವನ್ನು ಮಾಡೋದಕ್ಕೆ ಅದೇನು ದುಡ್ಡು ಆಗ್ತದೆ ಅದನ್ನು ನಾನು ಕೊಡ್ತೀನಿ ಅಂತೇಳಿ ಅವರು ಸಿರಿಗೆರೆ ಪ್ರಗತಿ ಗ್ರಾಮೀಣ ಬ್ಯಾಂಕ್ನಲ್ಲಿ ಅವರ ಒಂದು ಹೆಸರಿನಲ್ಲಿನ ಶ್ಯೂರಿಟಿಯನ್ನು ಹಾಕಿಸಿ ನನಗೆ ಅಮೌಂಟನ್ನು ಅವರು ಸಾಲವಾಗಿ ಕೊಟ್ಟರು. ಆ ಒಂದು ಅಮೌಂಟ್ನಿಂದಲೇ ನಾನು BEd ಶಿಕ್ಷಣವನ್ನು ಮುಗಿಸ್ಲಿಕ್ಕೆ ಸಾಧ್ಯವಾಯಿತು. ಗರ್ಜಿಲಿಂಗಪ್ಪ ಅವರು ಬರೆದ ಮೊಟ್ಟ ಮೊದಲ ಪರೀಕ್ಷೆ ಸೆಕೆಂಡ್ ಡಿವಿಷನ್ ಕ್ಲರ್ಕ್. ಪರೀಕ್ಷೆ ಪಾಸು ಮಾಡಿದ್ರು, ಆದರೂ ಕೆಲಸ ಸಿಗ್ಲಿಲ್ಲ. ಅದಕ್ಕೆ ಕಾರಣ ಏನು ಅನ್ನೋದನ್ನ ಅವರೇ ಹೇಳ್ತಾರೆ. ಸ್ನೇಹಿತರ ಒಂದು ಕೂಟವನ್ನು ಮಾಡಿಕೊಂಡು ಇಲ್ಲಿ ನಾನು ಅವ್ರ ಜೊತೆ ಚರ್ಚೆ ಮಾಡ್ಕೊಂತ ಓದೋದಕ್ಕೆ ಶುರು ಮಾಡಿದೆ. ಮೊದಲನೇ ಸಾರಿ SDA ಪರೀಕ್ಷೆಯನ್ನು ಬರೆದಾಗ ನನ್ನ ಜೀವನದ ಮೊಟ್ಟ ಮೊದಲನೇ ಪರೀಕ್ಷೆ ಅದು. ಆ ಸಂದರ್ಭದಲ್ಲಿ ಕಟ್ ಆಫ್ 206 ನಿಂತ್ಕೊಂಡಿತ್ತು. ನನ್ನ ಸ್ಕೋರ್ ಕೂಡ 206 ನಿಂತ್ಕೊಂಡಿತ್ತು, 206 ಬಂದಿತ್ತು. ಆದರೆ ನನಗಿನ್ನ ವಯಸ್ಸಿನಲ್ಲಿ ಹಿರಿಯ ಅನ್ನೋ ಕಾರಣಕ್ಕೆ ಬೇರೆಯವ್ರಿಗೆ ಜಾಬ್ ಕೊಟ್ಟರು. ಅಷ್ಟೇ ಸ್ಕೋರ್ ಬಂದಿರತಕ್ಕಂಥ ನನಗೆ ಜಾಬ್ ಸಿಗಲಿಲ್ಲ. ನಿಜವಾದ ಒಂದು ಸ್ಪರ್ಧೆ ಅಂದರೆ ಹೇಗಿರ್ತದೆ ಮತ್ತು ಅದರ ಒಂದು ತೀವ್ರತೆ ಎಷ್ಟು ಅನ್ನುವಂಥದ್ದು ನನಗೆ ಆ ಸಂದರ್ಭದಲ್ಲಿ ಗೊತ್ತಾಯಿತು. ಮೊದಲ ಬಾರಿಯ ಅನುಭವದಿಂದ ಗರ್ಜಿಲಿಂಗಪ್ಪ ಅವರು ಹಿಂಜರಿಲಿಲ್ಲ. ತಮ್ಮ ವ್ಯಾಸಂಗ ಕಾರ್ಯ ಮುಂದುವರೆಸಿದ್ರು. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಕಟ್ಟಿದ್ರು. ವಿಜಯ ಪತಾಕೆ ಹಾರಿಸ್ತಾನೆ ಸಾಗಿದ್ರು. ಓದಿನ ಕಡೆಗೆ ಸಹಕಾರವನ್ನು ಮಾಡಿದ್ರು. ಇಲ್ಲಿವರೆಗೆ ನಾನು ಕರ್ನಾಟಕ ಲೋಕ ಸೇವಾ ಆಯೋಗದಿಂದ 2 ಸಾರಿ SDA ಪರೀಕ್ಷೆಯನ್ನು ಪಾಸ್ ಮಾಡಿದ್ದೀನಿ, 2 ಸಾರಿ FDA ಪರೀಕ್ಷೆಯನ್ನು ಪಾಸ್ ಮಾಡಿದ್ದೀನಿ ಮತ್ತು ಪ್ರೌಢಶಾಲಾ ಶಿಕ್ಷಕರ ಒಂದು ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ 2ನೇ ರ್ಯಾಂಕನ್ನು ಬಂದಿದ್ದೀನಿ ಮತ್ತು ಗುಲ್ಬರ್ಗ ಡಿವಿಷನ್ಗೆ 1ನೇ ರ್ಯಾಂಕನ್ನು ಪಡೆದಿದ್ದೀನಿ. ಅದಾದಮೇಲೆ ನಾನು ಮತ್ತೆ ಹಾಸ್ಟೆಲ್ ವಾರ್ಡನ್ ಹುದ್ದೆಗೆ ಕೂಡ 2 ಸಾರಿ ಆಯ್ಕೆಯಾಗಿದ್ದೀನಿ. ಅದಾದಮೇಲೆ ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಅಂದರೆ ಸಾಂಖ್ಯಿಕ ನಿರೀಕ್ಷಕರು ಅನ್ನುವಂಥ ಹುದ್ದೆಗೆ ಕೂಡ ನಾನು 1 ಸಾರಿ ಆಯ್ಕೆಯನ್ನಾದಿದ್ದೀನಿ. ಅದಾದಮೇಲೆ 2008ನೇ ಇಸ್ವಿಯಲ್ಲಿ ನಡೆತಿರ್ತಕ್ಕಂಥ KES ಅಂದರೆ ಮುಖ್ಯೋಪಾಧ್ಯಾಯರ ಪರೀಕ್ಷೆಯಲ್ಲಿ ಕೂಡ ಸಂದರ್ಶನ ಹಂತಕ್ಕೆ ಹೋಗಿ ಸಂದರ್ಶನದಲ್ಲಿ ನಾನು ವಿಫಲಗೊಂಡಿರ್ತೀನಿ. ಮತ್ತು ಈ ಅದರ ಮಧ್ಯಮಧ್ಯೆ ಕೂಡ KPSCಯಿಂದ ನಡೆಸ್ತಕ್ಕಂಥ ಗೆಜೆಟೆಡ್ ಪ್ರೊಫೆಷನರ್ಸ್ ಅಂದರೆ KES ಪರೀಕ್ಷೆಯನ್ನು ಕೂಡ ತೆಗೆದುಕೊಂಡಿದ್ದೆ. ಗರ್ಜಿಲಿಂಗಪ್ಪ ಅವರು ಪ್ರೌಢಶಾಲಾ ಶಿಕ್ಷಕರಾಗಿ ನೇಮಕವಾದರು. ಆದರೆ ಅವರ ಗುರಿ ಇನ್ನೂ ಇತ್ತು, ಉನ್ನತ ಪದವಿ ಗಳಿಸಬೇಕೆನ್ನುವ ಹೆಬ್ಬಯಕೆ. ಅವರು ಕನಸು ಕಾಣ್ತಾನೆ ಕೂರ್ಲಿಲ್ಲ, ತಮ್ಮ ಪ್ರಯತ್ನ ಮುಂದುವರೆಸಿದ್ರು. ಜೊತೆಗೆ ತಾವು ನಿರ್ವಹಿಸ್ತಾ ಇದ್ದ ಶಿಕ್ಷಕ ಹುದ್ದೆಗೂ ನ್ಯಾಯ ಸಲ್ಲಿಸಿದ್ರು. 2011ನೇ ಇಸ್ವಿಯಲ್ಲಿ 933 ಅಂಕಗಳೊಂದಿಗೆ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಪಡೆದು ನಾನು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದೆ. ಆದರೆ ಬಹುಶಃ ಯಾವುದೋ ಕಾರಣದಿಂದ ನಾನು ಇಂಟರ್ವ್ಯೂವಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯವಾಗಲಿಲ್ಲ. ಆದರೂ ಕೂಡ ನಾನು ಅಲ್ಲಿಗೆ ಒಂದು ಪ್ರಯತ್ನವನ್ನು ನಿಲ್ಲಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇನ್ನು ಹೆಚ್ಚಿನ ಒಂದು ಶ್ರಮವನ್ನು ಹಾಕಿದೆ. ಈ ಸಂದರ್ಭದಲ್ಲಿ ನನಗೆ ಭಾಳಷ್ಟು ಗೊಂದಲಗಳು ಉಂಟಾದವು. ಏನು ಅಂತಂದರೆ, ಒಂದು ಕಡೆ ಶಾಲೆಗೆ ಹೋಗಿ ಶಾಲೆಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕೆಂತಂದರೆ CC ಅನ್ನುವಂಥ ಒಂದು ಪದ್ಧತಿ ಗೌರ್ಮೆಂಟ್ ಶಾಲೆಗಳಲ್ಲಿ ಅಳವಡೆ ಮಾಡಿಕೊಂಡ್ರು.
ಆ ಪದ್ಧತಿ ಭಾಳಷ್ಟು ಶ್ರಮವನ್ನು ಶಿಕ್ಷಕರಿಂದ ಬಯಸ್ತದೆ. ಆ ಒಂದು ಟೀಚರ್ ವೃತ್ತಿ ಜೊತೆಗೇ ಹೊಸದಾಗಿ ಯುವಕರು ಸ್ಪರ್ಧೆಗಿಳಿತಾಯಿದ್ರು. ಅವರೆಲ್ಲರನ್ನೂ ಕೂಡ ನಾನು ಇಮ್ಮೆಟ್ಟಿ ಮುಂದೆ ಹೋಗ್ಬೇಕಾಗಿರ್ತಿತ್ತು. ಹೀಗೆ ಎರಡೂ ಒಂದು ಕ್ಷೇತ್ರಗಳಲ್ಲಿ ನಾನು ಸಮತೋಲನ ಕಾಯ್ದುಕೊಳ್ಳೋದಕ್ಕೆ ತುಂಬ ಕಷ್ಟನೇ ಆಯಿತು. ಇದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ನಾನು ರಾತ್ರಿ ಸಮಯವನ್ನು ಆಯ್ದುಕೊಂಡೆ. ರಾತ್ರಿ ಆದರೆ ಎಲ್ಲರೂ ಕೂಡ ಮಲಗಿರ್ತಾರೆ ಮತ್ತು ಕರೆಂಟು ಚೆನ್ನಾಗಿ ಇರ್ತತೆ ಮತ್ತು ಯಾವುದೇ ಒಂದು ಗಲಾಟೆ ಏನಿರೋಂಗಿಲ್ಲ ಅಂತ ರಾತ್ರಿ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 12ರಿಂದ 1-2 ಹೀಗೆ ನನಗೆ ಎಲ್ಲಿ ತನಕ ಆಸಕ್ತಿ ಇರ್ತತೋ ಅಲ್ಲಿ ತನಕ ಓದೋದಕ್ಕೆ ಪ್ರಯತ್ನವನ್ನು ಮಾಡಿದೆ. ಗರ್ಜಿಲಿಂಗಪ್ಪ ಅವರು ತಾವು ಬರೆದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಯಶಸ್ಸು ಗಳಿಸಿದ್ರು. ಭಾರೀ ಕಷ್ಟ ಅನ್ನುವಂಥ ಪರೀಕ್ಷೆಗಳಲ್ಲಿಯೂ ಅತಿ ಹೆಚ್ಚಿನ ಅಂಕ ಗಳಿಸಿದ್ರು. ಇದಕ್ಕೆ ಕಾರಣ ಅವರ ಸಾಧಿಸಲೇಬೇಕು ಅನ್ನುವ ಛಲ. ಅದರ ಪ್ರತಿಫಲವಾಗಿ 2014ನೇ ಬ್ಯಾಚ್ನಲ್ಲಿ ನಾನು ಹಣಕಾಸು ಇಲಾಖೆಯ KPSCಯಿಂದ ನಡೆಸ್ತಕ್ಕಂಥ ಒಂದು ಗೆಜೆಟೆಡ್ ಪ್ರೊಫೆಷನರ್ಸ್ ಒಂದು ಈ ಹುದ್ದೆಯಲ್ಲಿ ಹಣಕಾಸು ಇಲಾಖೆಯ ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ಆಯ್ಕೆಯಾಗಿದ್ದೀನಿ. ಅಷ್ಟೇ ಅಲ್ಲದೆ KPSC ನಡೆಸಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರ ಹುದ್ದೆ, ಇದು ಕರ್ನಾಟಕ ರಾಜ್ಯಕ್ಕೆ ಒಂದೇ ಒಂದು ಪೋಸ್ಟ್ ಇತ್ತು. ಆ ಒಂದೇ ಪೋಸ್ಟ್ಗೆ ಪರೀಕ್ಷೆಯನ್ನು ಬರೆದು 1:3 ಇಂಟರ್ವ್ಯೂವಲ್ಲಿ ಆಯ್ಕೆಯಾಗಿದ್ದೀನಿ. ಇಡೀ ಕರ್ನಾಟಕದ 3ರಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ಹಾಗೆಯೇ KPSC ನಡೆಸಿರ್ತಕ್ಕಂಥ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಮೊರಾರ್ಜಿ ದೇಸಾಯಿ ಪ್ರಿನ್ಸಿಪಾಲ್ರು, ಅದರಲ್ಲಿ ಕೂಡ 1:3 ಸಂದರ್ಶನಕ್ಕೆ ಆಯ್ಕೆಯಾಗಿದ್ದೀನಿ. ಅದಾದಮೇಲೆ ಭಾಷಾಂತರ ಇಲಾಖೆಯಲ್ಲಿ ಭಾಷಾಂತರಕಾರರು ಅನ್ನುವಂಥ ಒಂದು ಹುದ್ದೆಗೆ ಕೂಡ, ಇವೆಲ್ಲವೂ ಕೂಡ ಗೆಜೆಟೆಡ್ ಪ್ರೊಫೆಷನರ್ಸ್ ಹುದ್ದೆಗಳೇ 2. ಮತ್ತು ಉಪನಿರ್ದೇಶಕರ ಒಂದು ಪೋಸ್ಟು ಅದು ಗ್ರೂಪ್ ಎ ಒಂದು ಪೋಸ್ಟು. ಹೀಗೆ ಈ ಒಂದು KS ಪೋಸ್ಟ್ ಅಲ್ಲದೆ ಇನ್ನು 3 ಹುದ್ದೆಗಳ ಸಂದರ್ಶನಕ್ಕೂ ಕೂಡ ಆಯ್ಕೆಯಾಗಿದ್ದೀನಿ. ಮಗ ಗರ್ಜಿಲಿಂಗಪ್ಪ ಅವರ ಆಸೆಗೆ ಅವರ ತಂದೆ ಎಂದೂ ಕೂಡ ತಣ್ಣೀರು ಎರಚಲಿಲ್ಲ. ಕೂಲಿ ಕೆಲಸದಿಂದ ಬರ್ತಾ ಇದ್ದ ಅಲ್ಪ ಸ್ವಲ್ಪ ಹಣದಲ್ಲಿಯೇ ಮಗನ ವಿದ್ಯಾಭ್ಯಾಸಕ್ಕೆ ನೆರವಾದ್ರು. ಮಗ ಉತ್ತೀರ್ಣರಾಗುತ್ತಿದ್ದ ಪರೀಕ್ಷೆಗಳ ವಿವರ ಗೊತ್ತಿಲ್ಲದೆ ಇದ್ರೂ ಆತನಿಗೆ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಹರಿಸ್ತಾ ಇದ್ರು. ಸರ್, ನಮ್ಮ ಮಗನ ಓದಿಸೋಕೆ ನಮ್ಮಲ್ಲಿ ಆಗಲ್ಲ. ಆತ ಇದ್ದಲ್ಲ, ಏನೋ ಒಂದು ನಿಮ್ಮಂಥರೊಂದು ಮಾತು ಹೇಳಿದ್ರು, ಮುಂದೆ ಮಕ್ಕಳು ಓದಿಸೋಕೆ ನಮ್ಮ ಭವಿಷ್ಯಕ್ಕೆ ದಾರಿ ಆ ಥರಪ್ಪ ಅಂತೇಳಿ ಆಗ ನಾನಾ ಕಷ್ಟ ಬಿದ್ದು ಓದಿಸ್ಬೇಕಂತ ಒಂದು ಬುದ್ಧಿ ತಿಳಿದು ಆ ಕಾಲದಲ್ಲಿ ಜೀವನ ಮಾಡೋದಿದ್ದು ಕಷ್ಟ. ಆ ಜೀವನ ಮಾಡೋಕ್ಕಾದ್ರೆ ಯಾವ ಕಷ್ಟ ಮಾಡ್ಯಾವೋ ನಮಗೆ ಗೊತ್ತಾ ಇಲ್ಲ. ಅದು ಆರಿಗೆ ಇದು ಮಾಡೋಕೆ ಹೆಂಗೆ ಮಾಡಿ ಅದನ್ನ ದಡ ಮುಡಿಸ್ಬೇಕು, ಒಂದು ಅಧಿಕಾರ ಮಾಡಬೇಕು, ಒಂದು 4 ಸ್ಥಾನದ 4 ಕುಂದ್ರಂಗೆ ಮಾಡ್ಬೇಕು ಅಂತಂದೇಳಿ ಪ್ರಯತ್ನ ಮಾಡಿ ಅದರಲ್ಲಿ ಆತನೊಂದು ಆಡಳಿತಲ್ಲೇ ನಡೆಸ್ಬೇಕಂತಲ್ಲ ಮಾಡಬೇಕು ಅಂತಂದು ಆತನದಲ್ಲಿ ಹುಟ್ಟಿ ಆತನ ಏನು ದುಡ್ಡಿಂದು ಕೊಡ್ತಾರೋ ಇನ್ನೊಂದು ಕೊಡ್ತಾರೋ ನಮಗೆ ಹೇಳಿಲ್ಲ, ಕೇಳೋಕ್ಕೋಲ್ಲ. ಆತನ ನಾವು ಕೇಳ್ಕೊಂಬಿಟ್ಟು ನಾವು ನಮ್ಮ ಏತಿ ಇದ್ದೋಟು ಅದರ ಕಟ್ಕಸ ಭಾರ ಆಗಿತ್ತು. ಅದರಲ್ಲಿ ನಮಗೇನು ಇಲ್ಲೇನು ಹೊಲ ಇಲ್ಲ ಮನೆಯಲ್ಲ, ಮಂದಿಯಲ್ಲಿ ಭೂಮಿ ಮಾಡಿಕೊಂಡು ಅದರಲ್ಲಿ ಮಾಡಿ ಜೀವನ ಮಾಡ್ತಾಯಿದ್ದೀವಿ ನಾವು. 3 ಎಸ್ಗಳನ್ನು ನೀವು ಪಾಲಿಸ್ರಿ: ಶ್ರಮ, ಶ್ರದ್ಧೆ, ಸಹನೆ. ಸಹನೆಯಿಂದ ಇರು, ಶ್ರದ್ಧೆಯಿಂದ ಕಲಿ, ಶ್ರಮಪಟ್ಟು ಅಭ್ಯಾಸ ಮಾಡು, ನೀನು ಮುಂದೆ ನಿನ್ನ ಜೀವನಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದೆ. ಅದನ್ನೇ ಪಾಲಿಸ್ಕೊಂಡ ನಮ್ಮ ಹುಡುಗ SLC ಪಾಸ್ ಆದ. ನಂತರ PUC ಎಲ್ಲ ಆಯಿತು. ನಂತರ ಶಿಕ್ಷಕ ವೃತ್ತಿಯನ್ನು ಕೈಗೊಂಡ. ಸರ್ ಮುಂದೆ ಏನು ಮಾಡಲಿ ಅಂತ, ಕಾಂಪಿಟೇಟಿವ್ ಎಕ್ಸಾಮ್ಗಳು ಬರೆಯಪ್ಪ, ನಿನಗೆ ಒಳ್ಳೆಯದಾಗ್ತದೆ, ಶ್ರಮ ವಹಿಸು. ನಾನು ಬ್ರೂಸ್ ಆ್ಯಂಡ್ ದಿ ಸ್ಪೈಡರ್ ಅನ್ನೋ ಒಂದು ಪಾಠದ ಇದನ್ನು ಹೇಳ್ತಾ ಇದ್ದೆ. ಒಂದು ಜೇಡ್ರುಗಳು ಪದೇ ಕೆಳಗೆ ಬಿದ್ದರೂ ಕೂಡ ಹೆಂಗೆ ಮೇಲೆ ಹತ್ತದೋ ಪ್ರತಿ ಸಾರ್ತಿಯೂ ನೀನು ಪ್ರಯತ್ನ ಮಾಡು, ಒಂದಲ್ಲ ಒಂದು ದಿವಸ ದೇವರು ನನಗೆ ಸಹಾಯ ಮಾಡ್ತಾನೆ, ನೀನು ಸಕ್ಸಸ್ ಕಾಣ್ತೀಯ ಅಂತ ಹೇಳಿದೆ. ಇವತ್ತು ನಾನು ಅವನ ಗುರು ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತಾ ಇದ್ದೆ. ಸಾಧಿಸಲೇಬೇಕೆನ್ನುವ ಛಲ ಮತ್ತು ಗುರಿಯೆಡೆಗೆ ನೇರ ನೋಟ ಇದ್ರೆ ಏನನ್ನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಗರ್ಜಿಲಿಂಗಪ್ಪ ಅವರೇ ಸಾಕ್ಷಿ. ಇವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ಇವರ ವ್ಯಾಸಂಗ ನಿಷ್ಠೆ ಅಭಿನಂದನಾರ್ಹ. ಕ್ಯಾಮರಾಮನ್ ನೂರ್ ಮೊಹಮ್ಮದ್ ಜೊತೆ ಡಿ ನೂರುಲ್ಲಾ, ಸುದ್ದಿ ಟಿವಿ, ಬಳ್ಳಾರಿ.